ರಾಜ್ಯದ ಹಲವೆಡೆ ಮಳೆಯ ಆರ್ಭಟ ನಿಂತಿಲ್ಲ. ಕರಾವಳಿ ಮತ್ತೆ ಮಲೆನಾಡು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಹಲವು ಜಿಲ್ಲೆಗಳ ಶಾಲೆಗಳಿಗೆ, ಕಾಲೇಜುಗಳಿಗೆ ಪಿಯುಸಿ ತನಕ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ಮೊನ್ನೆ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಕರಾವಳಿ ಹಾಗೇನೆ ಮಲೆನಾಡು ಭಾಗದಲ್ಲಿ ಮಳೆ ಪ್ರಮಾಣ ಜಾಸ್ತಿನೇ ಇರುತ್ತೆ ಅಂತೇಳಿ ಆರೆಂಜ್ ಅಲರ್ಟ್ ಅನ್ನ ಈಗ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಹಲವು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಇನ್ನೊಂದು ಕಡೆ ಕೊಡಗು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೂ ಇವತ್ತು ರಜೆ ಘೋಷಣೆಯಾಗಿದೆ. ಇನ್ನು ಶಿವಮೊಗ್ಗದ ತೀರ್ಥಹಳ್ಳಿ, ಸಾಗರ, ಹೊಸನಗರದ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನೊಂದು ವಾರಗಳ ಕಾಲ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಉಳಿದಂತ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ವಿಜ್ಞಾನಿ ಲತಾ ಶ್ರೀಧರ್ ಅವರು ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ವಾರ ಕರಾವಳಿ ಭಾಗ ಮತ್ತೆ ಮಲೆನಾಡು ಭಾಗದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ವಿಜ್ಞಾನಿ ಲತಾ ಶ್ರೀಧರ್ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ನೋಡೋಣ. ರಾಜ್ಯದಾದ್ಯಂತ ಕಳೆದ 2 ವಾರದಿಂದ ಭಾರಿ ಮಳೆ ಆಗ್ತಾ ಇದೆ. ಹಾಗಾದ್ರೆ ಈ ವಾರ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ, ಯಾವ ಜಿಲ್ಲೆಗಳಲ್ಲಿ ಸಾಧಾರಣವಾದಂತ ಮಳೆ ಇರುತ್ತೆ, ಈ ಬಗ್ಗೆ ಮಾತಾಡ್ಲಿಕ್ಕೆ ಹವಾಮಾನ ಇಲಾಖೆಯ ವಿಜ್ಞಾನಿ ಲತಾ ಶ್ರೀಧರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈ ವಾರ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಘೋಷಣೆ ಮಾಡಿದಿರಿ? ಈ ವಾರ ಕರಾವಳಿ ಜಿಲ್ಲೆಗಳು ಮತ್ತೆ ಮಲೆನಾಡಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ದಕ್ಷಿಣ ಕನ್ನಡಕ್ಕೆ ರೆಡ್ ಅಲರ್ಟ್ ವಿ ಹ್ಯಾವ್ ಇಶ್ಯೂಡ್ ಅಂಡ್ ದಿಸ್ ವಿಲ್ ಇದು ನೆಕ್ಸ್ಟ್ 6 days ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ. ಅಂದ್ರೆ ಈ ವಾರನೂ ಕೂಡ ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಕಂಟಿನ್ಯೂ ಮಳೆ ಇರುತ್ತೆ, ಅಲರ್ಟ್ ಕೂಡ ಇದೆ. ಭಾರಿ ಮಳೆ ಇರುವ ಸಾಧ್ಯತೆ ಇದೆ. ಇನ್ನುಳಿದ ಜಿಲ್ಲೆಗಳಿಗೆ ಮೇಡಮ್? For the remaining few districts, it will be light to moderate, but this Kodagu, Hassan, for Belagavi, Bidar, Kalburgi, Yadgir, Raichur, ಈ ಡಿಸ್ಟ್ರಿಕ್ಟ್ಸ್ ಕೂಡ ಭಾರಿ ಮಳೆ ಬರುವ ಸಾಧ್ಯತೆ ಇದೆ. ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಿಗೆ ಮೇಡಮ್ ಏನಾದರೂ ಅಲರ್ಟ್ ಇದೆಯಾ? ಮತ್ತೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ, ಅಪ್ ಟು moderate rainfall, heavy rainfall alert we have not issued. ಬಂಗಾಳ ಕೊಲ್ಲಿ ಅಲ್ಲಿ ವಾಯುಭಾರ ಕುಸಿತ ಇದೆ, ವಿಚ್ ಇಸ್ ಲೈಕ್ಲಿ ಟು ಇಂಟೆನ್ಸಿಫೈ. ಸ್ವಲ್ಪ ಅದು ಇಂಟೆನ್ಸಿಫೈ ಆಗಿ ಬರುತ್ತೆ. ದೇರ್ ಇಸ್ ಅ ಟ್ರಫ್ from Vidarbha to this low pressure Vayubhara Kusita across Chhattisgarh. So that may affect the northern parts of Uttara Olnad ಅಲ್ಲಿ ಸ್ವಲ್ಪ ಜಿಲ್ಲೆಗಳಿಗೂ ಇದು ಎಫೆಕ್ಟ್ ಕೊಡುವ ಸಾಧ್ಯತೆ ಇದೆ. ಅಂಡ್ ಆಲ್ಸೋ ದೆರ್ ಇಸ್ ಆಫ್ ಶೋರ್ ಟ್ರಫ್, ಮಹಾರಾಷ್ಟ್ರ ಕೋಸ್ಟ್ ದಿಂದ ಕೇರಳ ಕೋಸ್ಟ್ ವರೆಗೂ ಆಫ್ ಶೋರ್ ಟ್ರಫ್ ಇಸ್ ಪರ್ಸಿಸ್ಟಿಂಗ್. ಸೊ ದೀಸ್ ಆಲ್ ಆರ್ ಕಂಬೈನ್ಡ್ಲಿ ಗಿವಿಂಗ್ ಹೆವಿ ರೈನ್ಫಾಲ್ ಓವರ್ ದಿಸ್ ಕರಾವಳಿ ಜಿಲ್ಲೆ ಮತ್ತೆ ಘಾಟ್ ಡಿಸ್ಟ್ರಿಕ್ಟ್ಸ್ಗೆ ಭಾರಿದಿಂದ ಹೆಚ್ಚು ಭಾರಿ ಮಳೆ ಬರುತ್ತೆ. ಅಂದ್ರೆ ನೀವು ಮುಂದಿನ ವಾರದಿಂದ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ, ಮತ್ತೆ ಮಳೆ ಅಗೇನ್ ಶುರು ಆಗುತ್ತೆ ಮ್ಯಾಮ್? ಅಗೇನ್ ಶುರು ಆಫ್ಟರ್ 10 days ವಿ ವಿಲ್ ಬಿ ಗಿವಿಂಗ್ ಅನದರ್ ಅಪ್ಡೇಟ್. ಬಟ್ ಇವಾಗ ಅಪ್ ಟು 7 days ರೈನ್ಫಾಲ್ ಇಸ್ ಲೈಕ್ಲಿ ಟು ಕಂಟಿನ್ಯೂ, ಬಟ್ ಆಫ್ಟರ್ 7 days ಇಟ್ ಈಸ್ ಲೈಕ್ಲಿ ಟು ರಿಡ್ಯೂಸ್. ಸೊ ಇದು ಭಾರತೀಯ ಹವಾಮಾನ ಇಲಾಖೆಯ ವಿಜ್ಞಾನಿ ಲತಾ ಶ್ರೀಧರ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕರಾವಳಿ ಭಾಗದಲ್ಲಿ ಇನ್ನೂ 1 ವಾರಗಳ ಕಾಲ ಮಳೆ ಅಬ್ಬರ ಇರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಸದ್ಯಕ್ಕಲ್ಲಿನ ಪರಿಸ್ಥಿತಿ ಹೆಂಗಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ದಕ್ಷಿಣ ಕನ್ನಡ ಭಾಗದಲ್ಲಿ ಇವತ್ತು ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಮುಂದಿನ 1 ವಾರಗಳ ಕಾಲ ಮಳೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರೋದ್ರಿಂದ ಗುಡ್ಡ ಕುಸಿತದ ಭೀತಿ ಇರುತ್ತೆ. ಮೀನುಗಾರರಿಗೆ ಜಿಲ್ಲಾಡಳಿತ ಯಾವ ತರ ಎಚ್ಚರಿಕೆಯನ್ನ ಕೊಟ್ಟಿದೆ? ಶರ್ಮಿತಾ, ಇವತ್ತು ಭಾರಿ ಮಳೆ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ದ್ವಿತೀಯ PUC ವಿದ್ಯಾರ್ಥಿ ತನಕ ಎಲ್ಲರಿಗೂ ಕೂಡ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ನಿನ್ನೆ ರಾತ್ರಿ ಮಳೆ ಇತ್ತು. ಸದ್ಯ ಮಳೆ ಕೊಂಚ ಮಟ್ಟಿಗೆ ವಿರಾಮವನ್ನು ಕೊಟ್ಟಿದೆ, ಆದರೆ ಮಳೆ ಮುಂದಿನ 3 ಗಂಟೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಸುರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಜಿಲ್ಲೆಯ ಜನರಿಗೆ ಮನವಿಯನ್ನು ಮಾಡಿರುವಂತದ್ದು. ಇವತ್ತು ಬೆಳಗ್ಗೆ 8 ಗಂಟೆ ತನಕ ರೆಡ್ ಅಲರ್ಟ್ ಇತ್ತು, ಆದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು
ಆ ಸಮುದ್ರದಲ್ಲಿ ಗಾಳಿಯ ವೇಗ ಕೂಡ ತೀವ್ರವಾಗಿರೋ ಹಿನ್ನೆಲೆಯಲ್ಲಿ ನಾಡದೋಣಿ ಮೀನುಗಾರರು ತಮ್ಮ ದೋಣಿಗಳನ್ನ ಸಮುದ್ರಕ್ಕೆ ಇಳಿಸಬಾರ್ದೆಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತದ ಮುಂದಿನ ಆದೇಶದ ತನಕ ಯಾರು ಕೂಡ ಮೀನುಗಾರರು ಸಮುದ್ರಕ್ಕೆ ಹೋಗಬಾರ್ದೆಂಬ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂತದ್ದು. ಇನ್ನುಳಿದಂತೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಗಾಳಿ ಮಳೆಯಾಗ್ತಾ ಇದೆ. ಜಿಲ್ಲೆಯ ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಕಡಬ ಸೇರಿದಂತೆ ಹಲವು ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮಳೆಯ ಹಿನ್ನೆಲೆಯಲ್ಲಿ ಎಲ್ಲ ನದಿ, ಹಳ್ಳ, ತೊರೆಗಳು ತುಂಬಿ ಹರಿತಾ ಇದೆ. ಹಲವು ತಗ್ಗು ಪ್ರದೇಶದ ಕೃಷಿ ತೋಟಗಳಿಗೆ ನೀರು ನುಗ್ಗಿರುವಂತಹ ಘಟನೆಗಳು ಕೂಡ ಇಡೀ ಜಿಲ್ಲೆಯಲ್ಲಿ ಆಗಿರುವಂತದ್ದು. ಹಾಗಾಗಿ ಅಲ್ಲಲ್ಲಿ ಮಳೆಯಿಂದಾಗಿ ಸಣ್ಣ ಪುಟ್ಟ ಅನಾಹುತ ಆಗಿದೆ ಮತ್ತು ಮನೆಗೆ ಧರೆ ಕುಸಿರುವಂತದ್ದು ಕೂಡ ಬೆಳ್ತಂಗಡಿ ತಾಲೂಕಿನ ಹಲವು ಭಾಗದಲ್ಲಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಆಯಾ ಅಧಿಕಾರಿಗಳ ಜೊತೆ ಈಗಾಗಲೇ ಸಭೆಯನ್ನ ಮಾಡಿದ್ದಾರೆ. ಯಾವೆಲ್ಲ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಮತ್ತು ಆ ಮಳೆಯಿಂದ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಆ ಸ್ಥಳದ ಅಧಿಕಾರಿಗಳು ಭೇಟಿ ಕೊಡಬೇಕು ಮತ್ತು ಜಿಲ್ಲಾ ಆಡಳಿತಕ್ಕೆ ವರದಿಯನ್ನು ಕೊಡಬೇಕೆಂಬ ಆದೇಶವನ್ನ ಸದ್ಯ ಜಿಲ್ಲಾಧಿಕಾರಿಗಳು ಮಾಡಿರುವಂತದ್ದು. ಮುಂದಿನ 3 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಮುದ್ರ ತೀರದಲ್ಲಿ ಸುಮಾರು 40ರಿಂದ 45 ಕಿಲೋಮೀಟರ್ನಷ್ಟು ಗಾಳಿಯ ವೇಗ ಕೂಡ ಇರುತ್ತೆಂಬ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಜನರು ಎಚ್ಚರವನ್ನ ವಹಿಸಬೇಕೆಂಬ ಮನವಿ ಮಾಡಿದ್ದಾರೆ. ಸದ್ಯ ಬೆಂಗಳೂರನ್ನು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣಗುಂಡಿ ಎಂಬ ಪ್ರದೇಶದಲ್ಲಿ ಮತ್ತೆ ಭೂಕುಸಿತ ಆಗಿರುವಂತದ್ದು. ಹಾಗಾಗಿ ಸಣ್ಣ ಪುಟ್ಟ ಭೂಕುಸಿತ ಘಟನೆಗಳು ಜಿಲ್ಲೆಯ ಹಲವು ಭಾಗದಲ್ಲಿ ಆಗಿದೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.